ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಪರಮಾತ್ಮನ ಮುಖ ಕಮಲದಿಂದ ಹೊಮ್ಮಿದ ಭಗವದ್ಗೀತೆ ಅತ್ಯಂತ ಪವಿತ್ರವಾದ, ಶ್ರೇಷ್ಠವಾದ, ಎಲ್ಲರೂ ಮನನ ಮಾಡಲೇಬೇಕಾದ ಅಧ್ಯಾತ್ಮ ಗ್ರಂಥ. ಸಾವಿರಾರು ಬಲ್ಬುಗಳಿದ್ದರೂ ಕೂಡ ತಾವರೆ ಅರಳಲು ಸಾಧ್ಯ ಇಲ್ಲ. ತಾವರೆ ಅರಳಬೇಕಾಗಿದ್ದರೆ ಸೂರ್ಯನ ಬೆಳಕೇ ಬೇಕು. ಹಾಗೆ ಬೇಕಾದಷ್ಟು ವಿದ್ಯೆಗಳಿರಬಹುದು. ಆದರೆ ಹೃದಯ ಕಮಲ ಅರಳಬೇಕಾಗಿದ್ದರೆ ಯಾವ ಲೌಕಿಕ ವಿದ್ಯೆಗಳ ಬೆಳಕು ಪ್ರಯೋಜನಕ್ಕೆ ಬರೋದಿಲ್ಲ. ಭಗವದ್ಗೀತೆ ಎಂಬ ಅಧ್ಯಾತ್ಮ ಸೂರ್ಯದ ಬೆಳಕು ಬಿದ್ದರೆ ಮಾತ್ರ ನಮ್ಮ ಹೃದಯ ಕಮಲ ಅರಳಲು ಸಾಧ್ಯ. ಭಾಗವತದಲ್ಲಿ ನಾರದರು ಹಂಸ ಸಾಹಿತ್ಯ ಅಂತ ಗುರುತಿಸ್ತಾರೆ. ಸಾಹಿತ್ಯದ ವಿಮರ್ಶೆ ಮಾಡುತ್ತಾ ಸಾಹಿತ್ಯ ಎರಡು ತರಹ, ವಾಯಸ ಸಾಹಿತ್ಯ, ಹಂಸ ಸಾಹಿತ್ಯ. ಹಂಸ ಸಾಹಿತ್ಯ ಅಂತಂದರೆ ಹಂಸ ತೀರ್ಥ, ವಾಯಸ ತೀರ್ಥ ಅಂತ ಎರಡು ಬಗೆಯ ತೀರ್ಥಗಳು. ಹಂಸ ಪಕ್ಷಿಗಳು ವಾಸ ಮಾಡುವ ತೀರ್ಥ ತಿಳಿನೀರಿನ ಶುದ್ಧವಾದ ಮಾನಸ ಸರೋವರದಂತಹ ಸ್ವಚ್ಛ ನೀರು ಇರೋದು, ಅದು ಹಂಸ ತೀರ್ಥ. ಕೊಳಚೆ ನೀರಿನಲ್ಲಿ ಕಾಗೆಗಳು ವಾಸ ಮಾಡುತ್ತೆ, ಅದು ವಾಯಸ ಅಂದರೆ ಕಾಗೆಗಳು, ಅದು ವಾಯಸ ತೀರ್ಥ. ಹಾಗೆ ಸಾಹಿತ್ಯವೂ ಎರಡು ವಿಧ, ಹಂಸ ಸಾಹಿತ್ಯ, ವಾಯಸ ಸಾಹಿತ್ಯ ಅಂತ. ಹಂಸ ಸಾಹಿತ್ಯ ಅಂದರೆ ಹಂಸರು ಅಂದರೆ ಸನ್ಯಾಸಿಗಳು. ಸನ್ಯಾಸಿಗಳು ಕೂಡ ಆತ್ಮೋದ್ಧಾರಕ್ಕೆ ಓದಲೇಬೇಕಾದ ಯಾವ ಅಧ್ಯಾತ್ಮ ಸಾಹಿತ್ಯ ಇದೆ, ಇದು ಹಂಸ ಸಾಹಿತ್ಯ. ಆ ಅಧ್ಯಾತ್ಮದ ಸಂಗತಿಗಳನ್ನು ಬಿಟ್ಟು ನಮ್ಮ ಲೌಕಿಕ ಜೀವನದ ಕಥೆ ವ್ಯಥೆಗಳನ್ನೇ ಕಾದಂಬರಿ ಮಾಡಿ, ಕಥೆ ಮಾಡಿ, ಸಿನಿಮಾ ಮಾಡಿ, ಎಲ್ಲ ಮಾಧ್ಯಮಗಳಲ್ಲಿ ನಮ್ಮ ಜೀವನದ ಸಾಂಸಾರಿಕ ಕಥೆ ವ್ಯಥೆಗಳನ್ನೇ ನೋಡಿ ಕಣ್ಣೀರು ಸುರಿಸ್ತೇವಲ್ಲ, ಇದೆಲ್ಲ ವಾಯಸ ಸಾಹಿತ್ಯ ಅಂತ ನಾರದರು ಪರಿಗಣಿಸ್ತಾರೆ. ತೀರ್ಥದಲ್ಲಿ ವಾಯಸ ತೀರ್ಥ ಅಂದರೆ ಕಾಗೆಗಳು ನೆಲೆಸುವ ತೀರ್ಥ. ಸಾಹಿತ್ಯ ವಾಯಸ ಸಾಹಿತ್ಯ ಅಂದರೆ ವಯಸ್ಸು ಹಾಳು ಮಾಡುವ ಸಾಹಿತ್ಯ ಅಂತ ಅರ್ಥ. ವಯಸ್ಸನ್ನು ಹಾಳು ಮಾಡುವ ಸಾಹಿತ್ಯ, ವಯಸ್ಸನ್ನು ವ್ಯರ್ಥಗೊಳಿಸುವ ಸಾಹಿತ್ಯ. ಅದನ್ನೆಲ್ಲ ಬಿಟ್ಟು ವಯಸ್ಸನ್ನು ಸಾರ್ಥಕಗೊಳಿಸುವ ಸಾಹಿತ್ಯ ಅಂತಂದರೆ ಶ್ರೀಮದ್ ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಇತ್ಯಾದಿ. ಮಹಾಭಾರತದ ಅದ್ಭುತವಾದ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳು ಭಾರತೀಯ ಸಂಸ್ಕೃತಿಯ ದೀಪಕಗಳು ಅನ್ನುವುದನ್ನು ನಾವು ಗಮನಿಸಬೇಕು. ಅಂತಹ ಭಗವದ್ಗೀತೆಯ ಸಂದೇಶ, ಭಗವದ್ಗೀತಾ ಕುಸುಮದ ಶ್ರೀಗಂಧ ಎಲ್ಲ ಸಮಾಜದ ಜನರಿಗೆ ಹರಡಬೇಕು ಅನ್ನುವ ಸದುದ್ದೇಶದಿಂದ ವೆಂಕಟೇಶ್ವರ ಭಕ್ತಿ ಚಾನಲ್ನವರು ಈ ಚಾನಲ್ನ ಮೂಲಕ ಗೀತಾ ಪಾರಾಯಣ, ಗೀತಾರ್ಥ ಚಿಂತನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಂಗವಾಗಿ ಈಗ 14ನೇ ಅಧ್ಯಾಯ ಭಗವದ್ಗೀತೆಯ ಪಾರಾಯಣ ಮತ್ತು ಚಿಂತನೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ನಮ್ಮೆಲ್ಲರ ಜೀವನದ ಏರುಪೇರುಗಳಿಗೆ ಏನು ಕಾರಣ? ನಮ್ಮ ಜೀವನದಲ್ಲಿ ನಾನಾ ಬಗೆಯ ಆದಿವ್ಯಾಧಿಗಳಿಗೆ ಒಳಗಾಗುತ್ತೇವೆ. ಉತ್ತಮವಾದಂತಹ ತಿಳುವಳಿಕೆಯನ್ನು ಪಡೆಯುವ ಪ್ರಯತ್ನಗಳನ್ನು ಮಾಡ್ತೇವೆ. ಅನೇಕ ನೀಚ ಕರ್ಮಗಳನ್ನು ಮಾಡ್ತೇವೆ. ಮತ್ತೊಬ್ಬರ ಕೇಡಿಗೋಸ್ಕರವಾಗಿ ನಾನಾ ಬಗೆಯ ಕೆಲಸಗಳನ್ನು ಮಾಡ್ತೇವೆ. ಇಂಥ ಅನೇಕ ಸತ್ಪ್ರವೃತ್ತಿ ಮತ್ತು ದುಷ್ಪ್ರವೃತ್ತಿಗಳು, ಇದರ ಹಿನ್ನೆಲೆ ಏನು ಅನ್ನುವುದನ್ನು ಗೀತೆಯಲ್ಲಿ ಕೃಷ್ಣ 14ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಸತ್ವರ್ಗ ಸ್ತಮೋ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ನಮ್ಮಲ್ಲಿ ಇಂತಹ ಸತ್ಪ್ರವೃತ್ತಿಗಳು, ದುಷ್ಪ್ರವೃತ್ತಿಗಳು ಉಂಟಾಗತ್ತೆ. ಒಬ್ಬರು ಕೆಟ್ಟದು ಮಾಡ್ತಾ ಇದ್ದಾಗ, ಕೆಟ್ಟದಾಗಿ ನಡೆದುಕೊಂಡಾಗ ಇದು ಅವರಲ್ಲಿರುವ ತಮೋಗುಣದ ಪ್ರಭಾವ ಅಂತ ಅನುಸಂಧಾನ ಮಾಡಿಕೊಂಡು ನಾವು ನಮ್ಮಲ್ಲಿ ತಮೋಗುಣವನ್ನು ಕೆರಳಿಸಿಕೊಳ್ಳದೆ ಸತ್ವಗುಣದ ಶಾಂತಿಯನ್ನು ನಾವು ಕಾಪಾಡಿಕೊಂಡ್ರೆ ಸಮಾಜ ಮತ್ತು ಪ್ರತಿಯೊಬ್ಬ ಮನುಷ್ಯರು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಮಾರ್ಮಿಕವಾದ ಸಂದೇಶವನ್ನು ಭಗವದ್ಗೀತೆಯ 14ನೇ ಅಧ್ಯಾಯ ನಿರೂಪಣೆ ಮಾಡ್ತಾ ಇದೆ. ಆ ಭಾವವನ್ನು ತುಂಬುವ ಶ್ಲೋಕಗಳೇನಿದೆ, ವೇದವ್ಯಾಸರು ರಚನೆ ಮಾಡಿರತಕ್ಕ ಕೃಷ್ಣನ ಮುಖದಿಂದ ಹೊರಹೊಮ್ಮಿದ ಆ ಮಾತುಗಳನ್ನು ಕೇಳೋಣ. ಗುರುಗಳು ಆ ಪಾರಾಯಣವನ್ನು ನಡೆಸಿಕೊಡ್ತಾರೆ. ನಾವೆಲ್ಲರೂ ಕೂಡ ಪುಸ್ತಕ ಹಿಡಿದು ಆ ಪಾರಾಯಣದಲ್ಲಿ ಭಾಗವಹಿಸೋಣ ಅಂತ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಓಂ ನಮೋ ವೆಂಕಟೇಶಾಯ. ಈಗ ನಾವೆಲ್ಲರೂ ಕೂಡ ಗುರುಗಳನ್ನು ಮನದಲ್ಲಿ ನೆನೆಸಿ ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಗೀತಾಚಾರ್ಯರೇ
ಹಾಗೆ ನಮ್ಮ ಜೀವನದಲ್ಲಿ ಬಾಲ್ಯಾವಸ್ಥದಿಂದ ಕೊನೆಯ ತನಕ ಎಷ್ಟೋ ಸತ್ವಗುಣೋಪೇತ ವ್ಯಕ್ತಿಗಳನ್ನು ನಾವು ಭೇಟಿ ಮಾಡಿರ್ತೀವಿ. ಅದರಲ್ಲಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನಮಗೆ ಒಬ್ಬ ಗುರು ಸಿಕ್ಕಿರ್ತಾರೆ. ಅಂಥ ಎಲ್ಲ ಗುರುಗಳನ್ನು ನೆನೆಸ್ಕೋಬೇಕು. ಯಾಕೆಂದರೆ ಗುರುವಿನ ಗುಲಾಮನಾಗುವ ತನಕ ಅಂತ ಒಂದು ಯಾವ ಪುರಂದರದಾಸರ ಒಂದು ವಾಕ್ಯ ಇದೆ. ತತ್ಪ್ರಕಾರವಾಗಿ ಗುರುಗಳ ಪ್ರಾರ್ಥನೆಯಿಂದ ಗುರುಗಳ ಅಜ್ಞಾನ ನಿವೃತ್ತಿ ಮಾಡೋರೇ ಗುರುಗಳು ಅಂತ ಹೇಳ್ತಾರೆ. ಅಂಥ ಒಂದು ಗುರುಗಳ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈಗ ಶ್ರೀನಿವಾಸ ದೇವರ ಪ್ರಾರ್ಥನೆಯಿಂದ ಮತ್ತೆ ಶುರು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ ಅಂಥ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮುಗಿಸಿ ಈಗ ಈ ಗೀತಾಪಾರಾಯಣದಿಂದ ಹಿಂದಿನ ಸಂಚಿಕೆಯಲ್ಲಿ ಹೇಳೋ ಪ್ರಕಾರ ಲೋಕಕ್ಷೇಮಕ್ಕೋಸ್ಕರ ಆಗದೇ ಇದ್ದರೂ ಕೂಡ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಕುಟುಂಬಸ್ಥರ ಒಳ್ಳೆಯದಕ್ಕೋಸ್ಕರ, ಯಾಕೆಂದರೆ ಮೊದಲು ನಮ್ಮಿಂದಾನೇ ಶುರು ಆಗಬೇಕು. ಹಾಗಾಗಿ ನಮ್ಮ ಕುಟುಂಬಸ್ಥರ ಎಲ್ಲರ ಆರೋಗ್ಯ ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲ ಕೂಡ ಕ್ಷೇಮವಾಗಿ ಇರಲಿ ಎಂದು ಪ್ರಾರ್ಥನೆ ಮನಸ್ಸಲ್ಲಿ ಅಂದ್ಕೊಂಡು ಈಗ ನಾವು ಸಂಕಲ್ಪವನ್ನು ಮಾಡಿ ಪಾರಾಯಣವನ್ನು ಮಾಡಿದ್ರೆ ತತ್ಫಲಿತವು ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಭಕ್ತಿಯಿಂದ ಜೋರಾಗಿ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಚತುರ್ದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂ ಪ್ರವಚನಂ ಚ ಕರಿಷ್ಯಾಮಹೇ. ಹೀಗೆ ಸಂಕಲ್ಪವನ್ನು ಮಾಡಿ ಗೀತಾಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಒಂದು ಪ್ರಾರ್ಥನಾ ಈಗ ಭಕ್ತಿಯಿಂದ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈ ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ
ಬೇರೆ ಗ್ರಂಥಗಳಲ್ಲಿ ಪಾರ್ಥಾಯ ಪ್ರತಿಬೋಧಿತಾಂ ಎಂದು ಯಾರು ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ ಅಂತಹ ಒಂದು ಆ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಇನ್ನೊಂದು ಶ್ಲೋಕ ಮೂಲಕೇನ ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ಅಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ನಂತರ ಶ್ರೀ ವೇದವ್ಯಾಸ ಮುನಿಗಳ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಸುಂದರವಾಗಿ ನಮ್ಮ ಜೀವನೋಪಯೋಗವಾಗಿರುವಂತಹ ಈ ಶ್ಲೋಕಗಳ ಅರ್ಥವನ್ನು ಅವರೀಗ ವಿವರಣೆ ನೀಡಲಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಸ್ವಾಗತಗಳನ್ನು ಬಯಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಭಗವಾನ್ ಕೃಷ್ಣನ ಭಗವದ್ಗೀತೆಯ 14ನೇ ಅಧ್ಯಾಯದ ಚಿಂತನೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. 26ನೇ ಶ್ಲೋಕದ ಚಿಂತನೆಯನ್ನು ಮತ್ತು 27ನೇ ಶ್ಲೋಕದ ಚಿಂತನೆಯನ್ನು ಈ ಸಂಚಿಕೆಯಲ್ಲಿ ಮಾಡೋಣ. ಅಲ್ಲಿಗೆ 14ನೇ ಅಧ್ಯಾಯ ಪರಿಸಮಾಪ್ತಿಯಾಗತ್ತೆ. ಗುಣಾತೀತನ ಲಕ್ಷಣವನ್ನು ಅರ್ಜುನ ಕೇಳಿದ, ಗುಣಾತೀತನ ಆಚರಣೆ ಹೇಗಿರುತ್ತೆ ಅಂತ ಕೇಳಿದ. ಅರ್ಜುನನ ಪ್ರಶ್ನೆಗೆ ಕೃಷ್ಣ ತ್ರಿಗುಣಾತೀತನಾದವನ ಲಕ್ಷಣ ಏನು, ತ್ರಿಗುಣಾತೀತನಾದವನ ಆಚರಣೆ ಹೇಗೆ, ಇದನ್ನೆಲ್ಲ ನಿರೂಪಣೆ ಮಾಡಿ ಈಗ ಆ ತ್ರಿಗುಣಗಳನ್ನು ಮೀರುವುದು ಹೇಗೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಗುಣತ್ರಯಗಳನ್ನು ಮೀರುವುದು ಹೇಗೆ, ಇದು ಅರ್ಜುನನ ಒಂದು 3ನೇ ಪ್ರಶ್ನೆ. ಆ ಗುಣತ್ರಯಗಳನ್ನು ಮೀರುವುದು ಹೇಗೆ ಅನ್ನುವ ಪ್ರಶ್ನೆಗೆ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಮಾಂ ಚ ಯಹ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಹ ಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅವ್ಯಭಿಚಾರೇಣ ನಿತ್ಯವಾದ ಭಕ್ತಿಯೋಗೇನ ಭಕ್ತಿ ಎಂಬ ಉಪಾಯದಿಂದ ಯಹ ಯಾರು ಮಾಂ ನನ್ನನ್ನು ಸೇವತೆ ಸೇವಿಸುತ್ತಾನೋ ಸಹ ಅವನು ಏತಾನ್ ಗುಣಾನ್ ಈ ಸತ್ವರಜಸ್ತಮೋ ಗುಣಗಳನ್ನು ಸಮತೀತ್ಯ ಚೆನ್ನಾಗಿ ದಾಟಿ ಬ್ರಹ್ಮಭೂಯಾಯ ಲಕ್ಷ್ಮೀದೇವಿಯ ಪ್ರಾಪ್ತಿಯನ್ನು ಹೊಂದಲು ಕಲ್ಪತೆ ಸಮರ್ಥನಾಗ್ತಾನೆ. ಅಂದರೆ ಭಗವಂತನಲ್ಲಿ ನಿಜವಾದ ಭಕ್ತಿಯನ್ನು ಮಾಡುವುದರಿಂದ ಗುಣತ್ರಯಗಳನ್ನು ನಾವು ಮೀರಬಹುದು ಅನ್ನುವುದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮಾಂಚ ಯಹ ಅವ್ಯಭಿಚಾರೇಣ ಭಕ್ತಿಯೋಗೇನ ಅಂದರೆ ಭಕ್ತಿ ಮಾಡಿದರೆ ಸಾಲದು, ಅದು ಅವ್ಯಭಿಚರಿತವಾದ ಭಕ್ತಿ ಆಗಬೇಕು. ಅವ್ಯಭಿಚರಿತವಾದ ಭಕ್ತಿ ಅಂದರೆ ನಿತ್ಯವಾದ ಭಕ್ತಿಯಾಗಬೇಕು. ನಾವೇನೋ ಕೇಳಿದ್ದು ದೇವರು ಕೊಡಲಿಲ್ಲ ಅಂಥೇಳಿ ಅವನನ್ನು ಭಕ್ತಿ ಮಾಡೋದೇ ಬಿಡೋದು, ಏನಾರು ಕೊಟ್ಟಾಗ ಭಕ್ತಿ ಮಾಡೋದು, ಕೊಡ್ತಾನೆ ಅಂತ ಭಕ್ತಿ ಮಾಡೋದು, ಇದೆಲ್ಲ ಸರಿಯಾದ ಭಕ್ತಿ ಯೋಗ ಅಲ್ಲ. ನಿತ್ಯದಲ್ಲಿಯೂ ನಾವು ಭಕ್ತಿ ಮಾಡಬೇಕು. ನಿತ್ಯವಾದ ಭಕ್ತಿ ಯೋಗ ಇದೆಯಲ್ಲ, ಅದು ಗುಣತ್ರಯಗಳನ್ನು ಮೀರುವ ಉಪಾಯ ಅನ್ನುವುದನ್ನು ತಿಳಿಸ್ತಾ ಇದ್ದಾನೆ ಕೃಷ್ಣ. ಭಕ್ತಿ ಅಂತಂದರೆ ಭಗವಂತನ ಅಪಾರವಾದ ಮಹಿಮೆಯನ್ನು ನಮ್ಮ ಯೋಗ್ಯತಾನುಸಾರವಾಗಿ ತಿಳಿದುಕೊಂಡು ಅವನಲ್ಲಿ ಮಾಡುವ ನಿರಂತರವಾದ ಪ್ರೇಮ ಪ್ರವಾಹವನ್ನು ಭಕ್ತಿ ಅಂತ ಕರೀತಾರೆ.
ನಾವು ಯಾವ್ಯಾವುದೋ ಸ್ವಾರ್ಥದ ಕಾರಣದಿಂದ ಪ್ರಪಂಚದಲ್ಲಿ ನಾನಾ ಜನರನ್ನು ಪ್ರೀತಿ ಮಾಡ್ತೇವೆ. ಅದೆಲ್ಲ ಸ್ವಾರ್ಥಪೂರಿತವಾದ ಪ್ರೀತಿ ಅದು. ಮತ್ತು ಆ ಸ್ವಾರ್ಥ ಈಡೇರದೆ ಹೋದರೆ ಯಾರನ್ನು ಪ್ರೀತಿ ಮಾಡ್ತೇವೆ ಅವರನ್ನೇ ದ್ವೇಷ ಮಾಡಿಬಿಡ್ತೇವೆ. ಹಾಗಾಗಿ ಇವರಲ್ಲಿ ಮಾಡುವ ಪ್ರೀತಿ ಭಕ್ತಿ ಅಂತ ಅನಿಸ್ಕೊಳ್ಳಲ್ಲ. ಆದರೆ ಭಗವಂತನಲ್ಲಿ ನಮಗಿಂತ ಅತ್ಯಂತ ಉತ್ತಮನಾದವನು, ಮಹಾಮಹಿಮನಾದವನು, ಅನಂತ ಗುಣಪರಿಪೂರ್ಣ ದೋಷದೂರ ಎಂಬ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಿಕೊಂಡು ಎಲ್ಲ ವಸ್ತುಗಳಿಗಿಂತ ಎಲ್ಲ ವ್ಯಕ್ತಿಗಳಿಗಿಂತಲೂ ಹೆಚ್ಚು ಅವನಲ್ಲಿ ಏನು ಪ್ರೀತಿ ಮಾಡ್ತೇವೆ ಅದನ್ನು ಭಕ್ತಿ ಅಂತ ಕರೀತಾರೆ. ಪ್ರಹ್ಲಾದನಿಗೆ ಭಗವಂತನಲ್ಲಿ ಅತ್ಯುತ್ತಮವಾದ ಭಕ್ತಿ ಇತ್ತು. ಆ ಹಿರಣ್ಯಕಶಿಪು ನಾನಾ ಬಗೆಯಾದ ಶಿಕ್ಷೆಗಳನ್ನು ಕೊಟ್ಟ. ಏನೇ ಶಿಕ್ಷೆಗಳನ್ನು ಕೊಟ್ಟರೂ ಕೂಡ ಪ್ರಹ್ಲಾದ ಭಗವಂತನಲ್ಲಿರುವ ಭಕ್ತಿಯನ್ನು ಮಾತ್ರ ಬಿಡಲಿಲ್ಲ. ಇದು ಅವ್ಯವಿಚಾರೇಣ ಭಕ್ತಿಯೋಗೇನ ಅಂದರೆ ಆ ಹಿರಣ್ಯಕಶಿಪು ಏನೇ ಕಷ್ಟಗಳನ್ನು ಕೊಟ್ಟರೂ ಕೂಡ ಆ ಎಲ್ಲ ಕಷ್ಟಗಳನ್ನು ಭಕ್ತಿಯಿಂದಲೇ ಗೆದ್ದನೇ ಹೊರತು ಆ ಕಷ್ಟಗಳಿಂದ ಹೆದರಿ ಭಕ್ತಿಯನ್ನು ಮಾಡೋದು ಬಿಡಲಿಲ್ಲ. ಹೀಗೆ ನಿತ್ಯವಾದ ಭಕ್ತಿಯನ್ನು ಯಾರು ಭಗವಂತನಲ್ಲಿ ಮಾಡ್ತಾರೆ ಅದು ಗುಣಗಳನ್ನು ಮೀರುವ ಉಪಾಯ. ಹಾಗೆ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಗುಣತ್ರಯಗಳು ಭಗವಂತನ ಅಧೀನ. ಗುಣತ್ರಯಗಳ ಅಭಿಮಾನಿನಿಯಾರಾದ ಶ್ರೀಭೂ ದುರ್ಗಾದೇವಿಯರು ಭಗವಂತನ ಅಧೀನ. ಹಾಗಾಗಿ ಭಗವಂತನಲ್ಲಿ ನಾವು ಭಕ್ತಿ ಮಾಡಿದರೆ, ಭಗವಂತನ ಅನುಗ್ರಹವಾದರೆ, ಭಗವಂತ ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯ 3 ರೂಪಗಳಿಂದ ಆಗುವ ಗುಣತ್ರಯದ ಬಂಧನವನ್ನು ಪರಿಹಾರ ಮಾಡ್ತಾನೆ. ಅದನ್ನು ದಾಟುವ ಶಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ಭಗವಂತನಲ್ಲಿ ಗುಣತ್ರಯಗಳ ಬಂಧನದಿಂದ ಬಿಡುಗಡೆ ಹೊಂದಬೇಕಾದರೆ ಭಗವಂತನಲ್ಲಿ ಯಾಕೆ ಭಕ್ತಿ ಮಾಡಬೇಕು? ಗುಣತ್ರಯದ ಬಂಧನ, ಆ ಗುಣತ್ರಯಕ್ಕೆ ಒಡತಿಯಾದ ಮಹಾಲಕ್ಷ್ಮಿಯ ಶ್ರೀಭೂ ದುರ್ಗಾ ರೂಪಗಳು, ಆ ಲಕ್ಷ್ಮಿಯ ಶ್ರೀಭೂ ದುರ್ಗಾ ರೂಪಗಳ ಅನುಗ್ರಹ ಪಡೆದ್ರೆ ಸಾಕು. ದೇವರ ಭಕ್ತಿ ಯಾಕಬೇಕು ಅಂದರೆ ಆ ಶ್ರೀಭೂ ದುರ್ಗಾ ಎಂಬ 3 ರೂಪದ ಮಹಾಲಕ್ಷ್ಮಿಯು ಭಗವಂತನ ಮಡದಿ, ಭಗವಂತನದ ಅಧೀನದಲ್ಲಿರುವವಳು. ಆ ಮಹಾಲಕ್ಷ್ಮಿಯ ಅಧೀನದಲ್ಲಿರುವ ಗುಣತ್ರಯಗಳು ಕೂಡ ಭಗವಂತನ ಅಧೀನದಲ್ಲೇ ಇರತಕ್ಕಂಥದ್ದು. ಅದನ್ನು ಸರ್ವಸ್ವಾಮಿಯಾದ ಭಗವಂತನಲ್ಲಿ ನಿತ್ಯವಾದ ಭಕ್ತಿ ನಾವು ಮಾಡಿದರೆ ನಮ್ಮ ಭಕ್ತಿಗೆ ಭಗವಂತ ಒಲಿದು ಈ ಗುಣತ್ರಯಗಳ ಬಂಧನವನ್ನು ಕಳಚ್ತಾನೆ. ಆಗ ನಾವು ಆ ಗುಣತ್ರಯಗಳಿಗೆ ನಿಯಾಮಕಳಾದ ಮಹಾಲಕ್ಷ್ಮಿಯನ್ನು ಸೇರ್ತೇವೆ. ಮಹಾಲಕ್ಷ್ಮಿಯನ್ನು ಸೇರಿ ಅಲ್ಲಿಂದ ಭಗವಂತನನ್ನು ಸೇರ್ತೇವೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗುಣಾನ್ ಸಮತೀತ್ಯ ಅಂದರೆ ಗುಣವನ್ನು ಮೀರುವಿಕೆ ಅಂತ ಒಂದು ಶಬ್ದ. ಗುಣಾತ್ಯಯ, ಗುಣಾತೀತ ಅಂದರೆ ಏನು ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆ ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮಭೂಯನಾಗ್ತಾನೆ. ಬ್ರಹ್ಮಭೂಯ ಆಗೋದು ಅಂದ್ರೇನು? ಆ ಬ್ರಹ್ಮಭೂಯ ಎಂಬ ಪದಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬೇರೆ ಬೇರೆ ಗ್ರಂಥದ ಪ್ರಮಾಣದ ಆಧಾರದಲ್ಲಿ ಈ ಗೀತೆಯ ಮಾತಿನ ಅರ್ಥವನ್ನು ಮಾಡಿಕೊಳ್ಬೇಕು. ಗುಣಾತೀತ, ಗುಣವನ್ನು ಮೀರಿದವನು ಅಂತ ಯಾರನ್ನು ನಾವು ಕರಿಬೇಕು ಅಂದರೆ ಲಕ್ಷ್ಮ್ಯಾದಿಭಿಕೃತೋ ಬಂಧ ಯೋನಾದಿ ಪುರುಷಸ್ಯತು ತಮತೀತ್ಯ ಇತೀಹ ಯೋ ವಿದ್ವಾನ್ ಸವಿಜ್ಞೇಯೋ ಗುಣಾತ್ಯಯಿ. ತಮತ್ಯೇತೀಹ ಯೋ ವಿದ್ವಾನ್ ಸವಿಜ್ಞೇಯೋ ಗುಣಾತ್ಯಯಿ. ಜೀವರಿಗೆ ಶ್ರೀಭೂ ದುರ್ಗಾದೇವಿಯರಿಂದ ಉಂಟಾಗಿರ್ತಕ್ಕ ಅನಾದಿಯಾದ ಬಂಧನವನ್ನು ಯಾವ ಜ್ಞಾನಿ ದಾಟ್ತಾನೋ ಅವನನ್ನು ಗುಣಾತ್ಯಯಿ, ಗುಣಾತೀತ ಅಂತ ಕರೀತಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಗುಣಾತೀತ ಅಂತಂದರೆ ಗುಣಾಭಿಮಾನಿಗಳಾದವರು ಶ್ರೀಭೂ ದುರ್ಗಾದೇವಿಯರು, ಅವರಿಂದ ಉಂಟಾದ ಈ ಬಂಧನ ಇದೆಯಲ್ಲ, ಈ ಬಂಧನವನ್ನು ದಾಟುವುದರಿಂದ, ಅವರಿಗಿಂತ ಉತ್ತಮನಾದ ಪರಮಾತ್ಮನನ್ನು ಪಡೆಯುವುದರಿಂದ ಗುಣಾತ್ಯಯಿ ಅಂತ ಹೇಳ್ತಾರೆ. ಅಂದರೆ ಗುಣಗಳನ್ನು ಮೀರುವುದು ಅಂತ ಇಷ್ಟೇ ಅರ್ಥ ಅಲ್ಲ, ಗುಣಗಳನ್ನು ದಾಟಿ ಭಗವಂತನನ್ನು ಪಡೆಯೋದು ಅನ್ನೋದು ಇದಕ್ಕೆ ಅರ್ಥ. ಅಂದರೆ ಏನರ್ಥ? ಸತ್ವರ್ಗ ಸ್ತಮೋ ಗುಣಗಳು ನಮ್ಮನ್ನು ಬಂಧಿಸ್ತಾ ಇದೆ. ಆ ಸತ್ವರ್ಗ ಸ್ತಮೋ ಗುಣಗಳು ಜಡ. ಆ ಜಡವಾದ ಗುಣಗಳು ನಮ್ಮನ್ನು ಬಂಧನಕ್ಕೆ ಒಳಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆ ಜಡವಾದ ಗುಣಗಳನ್ನು ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಕ್ಕಂಥವರು ಶ್ರೀಭೂ ದುರ್ಗಾ ಎಂಬ ಲಕ್ಷ್ಮೀದೇವಿಯ 3 ರೂಪಗಳು. ಆ ಲಕ್ಷ್ಮೀದೇವಿಯ 3 ರೂಪಗಳಿಂದ ಉಂಟಾಗುವ ಈ ಅನಾದಿ ಬಂಧ ಇದೆಯಲ್ಲ, ಈ ಅನಾದಿ ಬಂಧವನ್ನು ಯಾರು ದಾಟ್ತಾರೆ ಅವರನ್ನು ತ್ರಿಗುಣಾತೀತ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಬರೀ ದಾಟೋದಷ್ಟೇ ಅಲ್ಲ, ಈ 3 ಗುಣಗಳ ಅಭಿಮಾನಿ ದೇವತೆಗಳಾದ
ಲಕ್ಷ್ಮೀದೇವಿಯರ ಶ್ರೀಭೂ ದುರ್ಗಾದೇವಿಯರೇನಿದ್ದಾರೆ, ಆ ಶ್ರೀಭೂ ದುರ್ಗಾದೇವಿಯರಿಂದ ಉಂಟಾದ ಬಂಧವನ್ನು ದಾಟಿ ಅವಳಿಗಿಂತಲೂ ಉತ್ತಮನಾದ ಪರಮಾತ್ಮನನ್ನು ಸೇರೋದು. ಇಂಥವನನ್ನು ಗುಣಾತೀತ, ಆ ಸೇರುವಿಕೆಗೆ ಗುಣಾತ್ಯಯ ಉಳ್ಳವನು ಅಂತ ಕರಿತಾ ಇದ್ದಾರೆ. ಅಂದ್ರೇನರ್ಥ? ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಯಥಾ ದ್ವಾರಪಾಲಮತಿಥ್ಯ ರಾಜಾನಂ ಗಚ್ಚತಿ. ಈಗ ದ್ವಾರಪಾಲಕರಿದ್ದಾರೆ, ರಾಜನನ್ನು ಭೇಟಿ ಮಾಡಬೇಕಾಗಿದ್ದರೆ ದ್ವಾರಪಾಲಕರನ್ನು ದಾಟಿ ನಾವು ಅದು ಕಡೆ ಹೋಗಬೇಕು. ದ್ವಾರಪಾಲಕರನ್ನು ದಾಟುವುದೇ ದೊಡ್ಡ ಕಾರ್ಯಕ್ರಮ ಅಲ್ಲ. ದ್ವಾರಪಾಲಕರನ್ನು ದಾಟಿ ಅವರಿಗಿಂತಲೂ ಉತ್ತಮನಾದ ರಾಜನನ್ನು ಸೇರೋದು. ಹೀಗೆ ಯಾರು ದ್ವಾರಪಾಲಕರನ್ನು ದಾಟಿ ದ್ವಾರಪಾಲಕರಿಗಿಂತ ಉತ್ತಮರಾದ ರಾಜನನ್ನು ಹೋಗಿ ಭೇಟಿ ಆಗ್ತಾರೆ, ಅವರನ್ನು ದ್ವಾರಪಾಲಕರನ್ನು ಮೀರಿದವರು, ದಾಟಿದವರು ಅಂತ ಹೇಳ್ತಾರೆ. ಹಾಗೆ ತ್ರಿಗುಣಾಭಿಮಾನಿನಿಯರಾದ ಅಂದರೆ ಲಕ್ಷ್ಮೀದೇವಿಯ 3 ರೂಪಗಳಾದ ಶ್ರೀಭೂ ದುರ್ಗಾದೇವಿಯರು ಏನು ನಮಗೆ ಅನಾದಿಯಾದ ಬಂಧನಕ್ಕೆ ಒಳಪಡಿಸಿದ್ದಾರೆ, ಆ ಅನಾದಿಯಾದ ಬಂಧನವನ್ನು ಕಳಚಿಕೊಂಡು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಈ ಬಂಧನವನ್ನು ಕಳಚಿಕೊಂಡು ಲಕ್ಷ್ಮೀದೇವಿಯನ್ನು ಪಡೆದು ಲಕ್ಷ್ಮಿಯ ಮೂಲಕ ಲಕ್ಷ್ಮೀದೇವಿಗಿಂತಲೂ ಉತ್ತಮನಾದ ಭಗವಂತನನ್ನು ಹೋಗಿ ಸೇರ್ತಾನೆ. ಇದು ಗುಣಾತೀತ ಅನ್ನುವ ಶಬ್ದಕ್ಕರ್ಥ. ಹಾಗೆಯೇ ಬ್ರಹ್ಮಭೂಯ ಅಂತ ಒಂದು ಶಬ್ದ ಇದೆ. ಬ್ರಹ್ಮಭೂಯ ಅಂದರೆ ಏನರ್ಥ? ಬ್ರಹ್ಮಣಿ ಭೂಯಂ ಬ್ರಹ್ಮಭೂಯಂ ಅಂದರೆ ಬ್ರಹ್ಮನಲ್ಲಿ ಹೋಗಿ ಸೇರೋದು ಅಂತ ಅರ್ಥ. ಇಲ್ಲಿ ಬ್ರಹ್ಮ ಅಂದರೆ ಯಾರು? ಹಿಂದೆ ಮಮಯೋನಿರ್ ಮಹದ್ ಬ್ರಹ್ಮ ಅಂತ ಕೃಷ್ಣ ಇದೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಆ ಬ್ರಹ್ಮ ಅಂದರೆ ಲಕ್ಷ್ಮೀದೇವಿಗೂ ಬ್ರಹ್ಮ ಅಂತ ಹೆಸರಿದೆ. ಆದ್ದರಿಂದ ಪ್ರಕೃತಿ ನಿಯಾಮಕಳಾದ ಮಹಾಲಕ್ಷ್ಮಿ ಏನು ಮೂಲ ರೂಪ ಇದೆ, ಅದಕ್ಕೆ ಬ್ರಹ್ಮ ಅಂತ ಹೆಸರು. ಅತೀತ್ಯ ತ್ರೀಣಿ ರೂಪಾಣಿ ಮಹಾಲಕ್ಷ್ಮೀಂ ಪ್ರಪದ್ಯತೆ ತಯಾ ತ್ವನುಗೃಹೀತೋಸೌ ವೈಷ್ಣವೋ ವಿಷ್ಣುಗೋ ಭವೇತ್. ಅಂದರೆ ಶ್ರೀಭೂ ದುರ್ಗಾ ಎಂಬ ಲಕ್ಷ್ಮೀದೇವಿಯ 3 ರೂಪಗಳ ಬಂಧನವನ್ನು ದಾಟಿ ಆ ಲಕ್ಷ್ಮೀದೇವಿಯ ಮೂಲ ರೂಪ ಇದೆ, ಅದಕ್ಕೆ ಮಹಾಲಕ್ಷ್ಮಿ ಅಂತ ಕರೀತಾರೆ. ಶ್ರೀಭೂ ದುರ್ಗಾ ರೂಪಗಳು ಲಕ್ಷ್ಮೀದೇವಿಯ 3 ರೂಪಗಳು, ಅದು ಅವತಾರ ರೂಪಗಳು. ಮೂಲ ರೂಪ ಮಹಾಲಕ್ಷ್ಮಿ. ಈ ಗುಣತ್ರಯವನ್ನು ಮೀರುವವನು ಅಂದರೆ ಈ 3 ರೂಪಗಳನ್ನು ದಾಟಿ ಆ ಮೂಲರೂಪಿಯಾದ ಮಹಾಲಕ್ಷ್ಮಿಯನ್ನು ಹೊಂದೋದು. ಮಹಾಲಕ್ಷ್ಮಿಯನ್ನು ಹೊಂದಿ ಅವಳ ಅನುಗ್ರಹ ವಿಶೇಷವನ್ನು ಪಡೆದು ಅವಳಿಂದ ಅವಳಿಗಿಂತಲೂ ಉತ್ತಮನಾದ ಭಗವಂತನನ್ನು ಹೋಗಿ ಸೇರೋದು. ಇದಕ್ಕೆ ಬ್ರಹ್ಮಭೂಯ ಅಂತ ಕರೀತಾರೆ. ಅದನ್ನು ಅತೀತ್ಯ ತ್ರೀಣಿ ರೂಪಾಣಿ ಲಕ್ಷ್ಮೀದೇವಿಯ ಶ್ರೀಭೂದುರ್ಗಾ ಎಂಬ 3 ರೂಪಗಳನ್ನು ಅತಿಕ್ರಮಿಸಿ ಅಂದರೆ ದಾಟಿ ಮಹಾಲಕ್ಷ್ಮೀಂ ಪ್ರಪದ್ಯತೆ ಮೂಲರೂಪಿಯಾದ ಮಹಾಲಕ್ಷ್ಮಿಯನ್ನು ಹೊಂದುವವನು ತಯಾತು ಅನುಗೃಹೀತೋಸೌ ವೈಷ್ಣವ. ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದು ವೈಷ್ಣವನಾದವನು ವಿಷ್ಣುಗೋ ಭವೇತ್, ವಿಷ್ಣುವನ್ನು ಹೋಗಿ ಸೇರ್ತಾನೆ. ಇದಕ್ಕೆ ಬ್ರಹ್ಮಭೂಯ ಅಂತ ಕರೀತಾರೆ. ಹೀಗೆ ಗೀತೆಯ ಶಬ್ದಗಳ ಅರ್ಥವನ್ನು ಬೇರೆ ಬೇರೆ ಪ್ರಮಾಣಗಳಿಂದ ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಬುದ್ಧಿಗೆ ತೋಚಿದಂತೆ ಬ್ರಹ್ಮಭೂಯಾಯ ಅಂದರೆ ನಾವೇ ಭಗವಂತನಾಗ್ತೇವೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಮಮಯೋನಿರ್ ಮಹದ್ ಬ್ರಹ್ಮ ಅಂತ ಇಲ್ಲಿ ಪ್ರಕೃತಳಾದವಳು ಪ್ರಕೃತಿ ಅಭಿಮಾನಿನಿಯಾದ ಮಹಾಲಕ್ಷ್ಮಿ. ಆದ್ದರಿಂದ ಗುಣಾತೀತನಾಗಿ ಬ್ರಹ್ಮಭೂಯನಾಗ್ತಾನೆ ಅಂದರೆ ಆ ಲಕ್ಷ್ಮಿಯನ್ನು ಸೇರ್ತಾನೆ, ಅಂದರೆ ಮೂಲರೂಪಿಯಾದ ಮಹಾಲಕ್ಷ್ಮಿಯನ್ನು ಸೇರ್ತಾನೆ. ಅಲ್ಲ, ಮಹಾಲಕ್ಷ್ಮಿಯನ್ನು ಸೇರ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಮಹಾಲಕ್ಷ್ಮಿಯನ್ನು ಸೇರ್ತಾನೆ ಅನ್ನೋದು ಯಾಕೆ ಫಲ? ಭಗವಂತನನ್ನು ಸೇರ್ತಾನೆ ಅಂತ ಹೇಳಬೇಕಲ್ಲ. ಗುಣಾತೀತನಾದವನು ಭಗವಂತನನ್ನು ಪಡಿತಾನೆ ಅಂತ ಹೇಳೋದು ಬಿಟ್ಟು ಮಹಾಲಕ್ಷ್ಮಿಯನ್ನು ಪಡಿತಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಅಂತಂದರೆ ಯಾರು ಮಹಾಲಕ್ಷ್ಮಿಯನ್ನು ಪಡಿತಾರೆ ಅವರು ಭಗವಂತನನ್ನು ಪಡೆದೇ ಪಡಿತಾರೆ. ಯಾಕೆಂದರೆ ಮಹಾಲಕ್ಷ್ಮಿ ಭಗವಂತನಲ್ಲೇ ಇರೋದು. ಆ ಭಗವಂತ ಮತ್ತು ಮಹಾಲಕ್ಷ್ಮಿ ನಿತ್ಯ ಅವಿಯೋಗಿ ದಂಪತಿಗಳು. ಅಂದರೆ ಎಂದೆಂದೂ ಲಕ್ಷ್ಮೀನಾರಾಯಣರಿಗೆ ವಿಯೋಗವೇ ಇಲ್ಲ. ಹೀಗೆ ನಿತ್ಯ ಅವಿಯೋಗಿ ದಂಪತಿಗಳಾದ್ದರಿಂದ ಲಕ್ಷ್ಮೀದೇವಿ ನಾರಾಯಣನಲ್ಲೇ ಇರೋದರಿಂದ ಮಹಾಲಕ್ಷ್ಮಿಯನ್ನು ಯಾರು ಸೇರ್ತಾರೆ ಅವರು ನಾರಾಯಣನನ್ನೇ ಸೇರ್ತಾರೆ. ಹಾಗಾದರೆ ನಾರಾಯಣನನ್ನೇ ಸೇರ್ತಾರೆ ಅಂತ ನೇರವಾಗಿ ಹೇಳಬಹುದಿತ್ತಲ್ಲ, ಮಹಾಲಕ್ಷ್ಮಿಯನ್ನು ಸೇರಿ ನಾರಾಯಣನಲ್ಲಿ ಸೇರ್ತಾರೆ ಅಂತ ಹೀಗ್ಯಾಕೆ ಹೇಳಬೇಕು ಅಂದರೆ ಅದು ಕ್ರಮ. ಗುಣತ್ರಯದ ಬಂಧನವನ್ನು ಮೀರಿದವನು ಆ ಶ್ರೀಭೂದುರ್ಗಾ ರೂಪಗಳನ್ನು ದಾಟಿ ಆಕೆಯ ಮೂಲ ರೂಪವಾದ ಮಹಾಲಕ್ಷ್ಮಿಯನ್ನು ಸೇರಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರನಾಗಿ ಅನಂತರ ಭಗವಂತನನ್ನು ಸೇರ್ತಾನೆ. ಈ ಕ್ರಮವನ್ನು ತಿಳಿಸುವುದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ಸೇರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಮಹಾಲಕ್ಷ್ಮಿನ ಸೇರ್ತಾನೆ ಅಂದರೆ ಮಹಾಲಕ್ಷ್ಮಿಯನ್ನು ಸೇರಿದವನು ಭಗವಂತನನ್ನೇ ಸೇರ್ತಾನೆ. ಯಾಕೆಂದರೆ ಮಹಾಲಕ್ಷ್ಮಿ ಭಗವಂತನಲ್ಲೇ ಇರೋದು. ಹಾಗಾಗಿ ಶ್ರೀಭೂ ದುರ್ಗಾ ರೂಪಗಳಿಂದ ಸತ್ವರದ ಸಮೋ ಗುಣಗಳನ್ನು ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಆ 3 ರೂಪಗಳಿಂದ ಯಾರು ಭಗವಂತನಲ್ಲಿ ನಿತ್ಯವಾದ ಭಕ್ತಿ ಮಾಡಬೇಕು, ಆ ನಿತ್ಯವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡುವುದರಿಂದ ಭಗವಂತನ ಅಧೀನಳಾದ ಮಹಾಲಕ್ಷ್ಮಿ ಭಗವಂತನ ಪ್ರೇರಣೆ ಅನುಗ್ರಹದಿಂದ ಅವಳದೇ ಆದ 3 ರೂಪಗಳಿಂದ ಉಂಟಾಗಿರುವ ಗುಣತ್ರಯದ ಬಂಧನವನ್ನು ಪರಿಹರಿಸ್ತಾಳೆ. ಆ ಗುಣತ್ರಯದ ಬಂಧನವನ್ನು ಪರಿಹರಿಸಿಕೊಂಡವನು ಆ ಗುಣತ್ರಯಗಳಿಗೆ ನಿಯಾಮಕಗಳಾದ ಶ್ರೀಭೂರೂಪ ದುರ್ಗಾರೂಪಗಳನ್ನು ದಾಟಿ ಆಕೆಯ ಮೂಲ ರೂಪವಾದ ಮಹಾಲಕ್ಷ್ಮಿಯನ್ನು ಸೇರಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದು ಅಲ್ಲಿಂದ ಭಗವಂತನನ್ನು ಸೇರ್ತಾನೆ. ಇದು ಈ ಒಂದು ಪ್ರೋಸೆಸ್ ಅಂತಾರಲ್ಲ, ಈ ಕ್ರಮವನ್ನು ಇಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಆ ಭಗವಂತನ ಗುಣಾತೀತನ ಒಂದು ಗುಣಗಳನ್ನು ಹೇಗೆ ದಾಟ್ತಾನೆ ಅನ್ನುವುದಕ್ಕೆ ಉತ್ತರವನ್ನು ಹೇಳ್ತಾ, ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ನಿತ್ಯವಾದ ಭಕ್ತಿಯೋಗದಿಂದ ಯಾರು ಭಗವಂತನನ್ನು ಸೇವೆ ಮಾಡ್ತಾನೆ ಅವನು ಗುಣತ್ರಯದ ಮತ್ತು ಅದರ ಅಭಿಮಾನಿಯಾದ ಶ್ರೀಭೂ ದುರ್ಗೆಯರ ಬಂಧನದಿಂದ ಮುಕ್ತನಾಗಿ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಯಂತೆ ತನ್ನ ಯೋಗ್ಯತಾನುಸಾರ ತಾನೂ ಭಗವಂತನಿಗೆ ಪ್ರಿಯನಾಗ್ತಾನೆ. ಇಲ್ಲಿ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಏನಂತಂದರೆ, ಭಗವಂತ ಲಕ್ಷ್ಮಿಯನ್ನು ದಾಟಿ ಲಕ್ಷ್ಮಿ ಹೇಗೆ ಭಗವಂತನಿಗೆ ಪ್ರಿಯಳು ಹಾಗೆ ಗುಣಾತೀತನೂ ಭಗವಂತನಿಗೆ ಪ್ರಿಯನಾಗ್ತಾನೆ ಹಾಗೆ ಅಂತ ಇದ್ದಾರೆ. ಬ್ರಹ್ಮಭೂಯಂ ಅಂದರೆ ಬ್ರಹ್ಮ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಂತೆ ಭಗವತ್ ಪ್ರಿಯನಾಗ್ತಾನೆ. ಬ್ರಹ್ಮವತ್ ಪ್ರಕೃತಿವತ್ ಭಗವತ್ ಪ್ರಿಯತ್ವಂ ಬ್ರಹ್ಮಭೂಯಂ ನತು ತಾವತ್ ಪ್ರಿಯತ್ವಂ ಕಿಂತು ಪ್ರಿಯತ್ವ ಮಾತ್ರಂ. ಅಂದರೆ ಪ್ರಕೃತಿ ನಿಯಾಮಕಳಾದ ಮಹಾಲಕ್ಷ್ಮಿ ಹೇಗೆ ಭಗವಂತನಿಗೆ ಪ್ರಿಯಳೋ ಹಾಗೆ ಪ್ರಕೃತಿಯ ಬಂಧನದಿಂದ ಬಿಡುಗಡೆಗೊಂಡವನು, ಅದನ್ನು ದಾಟಿದವನು ಕೂಡ ಭಗವಂತನಿಗೆ ಪ್ರಿಯನಾಗ್ತಾನೆ. ಲಕ್ಷ್ಮೀ ಹೇಗೆ ಭಗವಂತನಿಗೆ ಪ್ರಿಯಳೋ ಹಾಗೆ ಇವನು ಭಗವಂತನಿಗೆ ಪ್ರಿಯನಾಗ್ತಾನೆ. ಅಂದರೆ ಇಬ್ಬರು ಒಂದೇ ಮಟ್ಟದಷ್ಟು ಪ್ರಿಯನಾಗ್ತಾರೆ ಅಂತ ಅರ್ಥ ಅಲ್ಲ. ಲಕ್ಷ್ಮೀದೇವಿ ಎಷ್ಟು ಪ್ರಿಯಳಾಗ್ತಾಳೋ ಅಷ್ಟು ಇವನು ಪ್ರಿಯನಾಗಕ್ಕೆ ಸಾಧ್ಯ ಇಲ್ಲ. ಪದ್ಮಪುರಾಣದಲ್ಲಿ ಬದ್ಧಾವಾಪಿತು ಮುಕ್ತಾವ ನರಮಾವತ್ ಪ್ರಿಯಾ ಹರೇಹೇ, ಬದ್ಧರೇ ಆಗಿರಲಿ ಅಥವಾ ಮುಕ್ತರೇ ಆಗಿರಲಿ ಲಕ್ಷ್ಮೀದೇವಿ ಎಷ್ಟು ಭಗವಂತನಿಗೆ ಪ್ರಿಯಳೋ ಅಷ್ಟು ಪ್ರಿಯರಾಗಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿ ಪರಮಾತ್ಮನ ಎಲ್ಲ ಜೀವರಾಶಿಗಳಿಗಿಂತ ಉತ್ತಮರಾದ, ಬ್ರಹ್ಮದೇವರಿಗಿಂತಲೂ ಉತ್ತಮಳಾದ, ಅನಾದಿ ಅವಯೋಗಿ ನಿತ್ಯ ಮುಕ್ತಳಾದವಳು ಮಹಾಲಕ್ಷ್ಮಿ. ಆದ್ದರಿಂದ ಅಂತಹ ಮಹಾಲಕ್ಷ್ಮಿ ಎಲ್ಲ ಭಗವಂತನಿಗೆ ಅತ್ಯಂತ ಪ್ರಿಯಳು. ಆ ಮಹಾಲಕ್ಷ್ಮಿ ಭಗವಂತನಿಗೆ ಎಷ್ಟು ಪ್ರಿಯಳೋ ಅಷ್ಟು ಪ್ರಿಯರು ಯಾವ ಮುಕ್ತರೂ ಆಗಕ್ಕೆ ಸಾಧ್ಯ ಇಲ್ಲ. ಯಾವ ಗುಣಾತೀತರೂ ಲಕ್ಷ್ಮಿಯಷ್ಟು ಭಗವಂತನಿಗೆ ಪ್ರಿಯರಾಗಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಕೇಳಿದಾಗ ನಮಗನ್ಸುತ್ತೆ ಎಲ್ಲ ಸಂಸಾರದಲ್ಲೂ ಹಾಗೆ ಅಪ್ಪ ಅಮ್ಮನಿಗಿಂತಲೂ ಹೆಂಡತಿಯೇ ಜಾಸ್ತಿ ಇಷ್ಟ. ಹಾಗೆ ಭಗವಂತನು ಹಾಗೆ ತನ್ನ ಹೆಂಡತಿಯನ್ನೇ ಜಾಸ್ತಿ ಪ್ರೀತಿ ಮಾಡ್ತಾನೆ. ಅಂದರೆ ಅವನಿಗೂ ಕೂಡ ಒಂದು ವ್ಯಾಮೋಹದ ಬಂಧನ ಇದೆ ಹಾಗೆ ಅಂತ ನಮಗನ್ಸುತ್ತೆ. ಬ್ರಹ್ಮದೇವರಿಗಿಂತಲೂ ಕೂಡ ಎಲ್ಲರಿಗಿಂತ ಬ್ರಹ್ಮದೇವರು ಭಗವಂತನಿಗೆ ಪ್ರಿಯ. ಬ್ರಹ್ಮದೇವರಿಗಿಂತಲೂ ಲಕ್ಷ್ಮೀದೇವಿ ಪ್ರಿಯಳು. ಯಾಕೆಂದರೆ ಬ್ರಹ್ಮದೇವರು ಮಗ, ಲಕ್ಷ್ಮೀದೇವಿ ಹೆಂಡತಿ. ಆದರೆ ಅವ್ರ ಹೆಂಡತಿ ಮಕ್ಕಳಾದ್ದರಿಂದ ಎಲ್ಲರಿಗಿಂತ ಭಗವಂತ ಅವರನ್ನು ಪ್ರೀತಿ ಮಾಡ್ತಾನೆ ಹಾಗೆ ಅಂತ ನಮಗನಿಸಬಹುದು. ಆದರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗಲ್ಲ, ಭಗವಂತ ಬರೇ ಬಂಧುತ್ವದ ಸಂಬಂಧದಿಂದ ಪ್ರೀತಿ ಮಾಡುವವನಲ್ಲ. ಎಲ್ಲ ಜೀವರಾಶಿಗಳಿಗಿಂತಲೂ ಅತ್ಯಂತ ಭಕ್ತಿ ಮಾಡ್ತಕ್ಕಂಥವರು ಬ್ರಹ್ಮವಾಯುಗಳು. ಆದ್ದರಿಂದ ಎಲ್ಲರಿಗಿಂತ ಹೆಚ್ಚು ಭಗವಂತನಲ್ಲಿ ಭಕ್ತಿ ಮಾಡುವವರು ಬ್ರಹ್ಮವಾಯುಗಳಾದ್ದರಿಂದ ಎಲ್ಲರಿಗಿಂತ ಹೆಚ್ಚು ಬ್ರಹ್ಮವಾಯುಗಳು ಭಗವಂತನಿಗೆ ಪ್ರಿಯರಾಗ್ತಾರೆ. ಆ ಬ್ರಹ್ಮವಾಯುಗಳಿಗಿಂತಲೂ ಹೆಚ್ಚು ಭಗವಂತನನ್ನು ಭಕ್ತಿ ಮಾಡುವವಳು ಮಹಾಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮಿ ಅತ್ಯಂತ ಪ್ರಿಯಳು. ಯಾರಲ್ಲಿ ಭಕ್ತಿ ಅಧಿಕವಾಗಿದೆಯೋ ಅವರ ಭಕ್ತಿಯ ಪ್ರಮಾಣದ ಹಾಗೆ ಭಗವಂತನ ಪ್ರೀತಿಯ ಪ್ರಮಾಣ. ಆ ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡ್ತಾರೆ ಅಷ್ಟು ಭಗವಂತನಿಗೆ ಪ್ರಿಯರಾಗ್ತಾರೆ. ಇತರ ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚು ಭಗವಂತನನ್ನು ಭಕ್ತಿ ಮಾಡ್ತಕ್ಕಂಥವರು ಬ್ರಹ್ಮವಾಯುಗಳಾದ್ದರಿಂದ ಜೀವೋತ್ತಮರಾದ ಬ್ರಹ್ಮವಾಯುಗಳು ಎಲ್ಲ ದೇವತೆಗಳಿಗಿಂತಲೂ ಭಗವಂತನಿಗೆ ಅತ್ಯಂತ ಪ್ರಿಯರು. ಆದರೆ ಬ್ರಹ್ಮವಾಯುಗಳಿಗಿಂತಲೂ ಕೂಡ ಅತ್ಯಧಿಕ ಭಕ್ತಿ ಮಾಡ್ತಕ್ಕಂಥವಳು ಮಹಾಲಕ್ಷ್ಮಿ. ಆದ್ದರಿಂದ ಎಲ್ಲರಿಗಿಂತ ಹೆಚ್ಚು ಜ್ಞಾನ,
ಎಲ್ಲರಿಗಿಂತ ಹೆಚ್ಚು ಭಕ್ತಿ ಆ ಲಕ್ಷ್ಮೀದೇವಿಯಲ್ಲಿ ಇರೋದರಿಂದಲೇ ಭಗವಂತ ಎಲ್ಲರಿಗಿಂತ ಹೆಚ್ಚು ಅವಳಲ್ಲಿ ಪ್ರೀತಿ ಮಾಡ್ತಾನೆ ಅನ್ನುವ ಎಚ್ಚರಿಕೆಯನ್ನು ನಾವು ತಿಳ್ಕೊಳ್ಬೇಕು ಅಂತ ಶಾಸ್ತ್ರ ನಮಗೊಂದು ತಿಳುವಳಿಕೆಯನ್ನು ಕೊಡುತ್ತೆ. ಹಾಗಾಗಿ ಯಾರು ಈ ತ್ರಿಗುಣಗಳನ್ನು ಮೀರ್ತಾರೆ, ಆ ಶ್ರೀಭೂದುರ್ಗೆಯರ ಅನುಗ್ರಹದಿಂದ ತ್ರಿಗುಣಗಳ ಬಂಧವನ್ನು ದಾಟ್ತಾರೆ, ಅವರು ಮಹಾಲಕ್ಷ್ಮಿಯನ್ನು ಪಡೆದು ಮಹಾಲಕ್ಷ್ಮಿಯನ್ನು ಹೊಂದಿ ಅವಳ ಅನುಗ್ರಹ ವಿಶೇಷವನ್ನು ಪಡೆದು ಭಗವಂತನನ್ನು ಸೇರ್ತಾರೆ. ಮಹಾಲಕ್ಷ್ಮಿಯಂತೆಯೇ ಅವರೂ ಭಗವಂತನಿಗೆ ಪ್ರಿಯರಾಗ್ತಾರೆ. ಮಹಾಲಕ್ಷ್ಮಿಯಂತೆಯೇ ಅವರೂ ಪ್ರಿಯರಾಗ್ತಾರೆ ಅಂದರೆ ಮಹಾಲಕ್ಷ್ಮಿ ಎಷ್ಟು ಪ್ರಿಯಳೋ ಅಷ್ಟೇ ಪ್ರಿಯರಾಗ್ತಾರೆ ಅಂತ ಅರ್ಥ ಅಲ್ಲ. ಯಾಕೆಂದರೆ ಪುರಾಣದಲ್ಲಿ ವೇದವ್ಯಾಸರ ಹೇಳ್ತಾರೆ, ಬದ್ಧರಾದ ಜೀವರಾಶಿಗಳಿರಬಹುದು, ಮುಕ್ತರಾದ ಜೀವರಾಶಿಗಳಿರಬಹುದು, ಯಾರೂ ಕೂಡ ಲಕ್ಷ್ಮಿಯಷ್ಟು ಭಗವಂತನಿಗೆ ಪ್ರಿಯರಾದವರಲ್ಲ. ಆದ್ದರಿಂದ ಆ ಗುಣಾತೀತನಾದವನು ಬರೇ ಲಕ್ಷ್ಮಿ ಹೇಗೆ ಪ್ರಿಯಳೋ ಅಷ್ಟು ಹಾಗೆ ಇವನು ಪ್ರಿಯನಾಗ್ತಾನೆ ಅಂತ ಅಷ್ಟೇ ಅರ್ಥವೇ ಹೊರತು ಲಕ್ಷ್ಮಿಯಷ್ಟು ಪ್ರಿಯನಾಗ್ತಾನೆ ಅಂತ ಅರ್ಥ ಅಲ್ಲ. ಲಕ್ಷ್ಮಿಯನ್ನು ಅತ್ಯಂತವಾಗಿ ಭಗವಂತ ಪ್ರೀತಿ ಮಾಡ್ತಾನೆ ಅಂತಂದರೆ ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ಅವನು ಎಲ್ಲವನ್ನು ಆಪ್ತಕಾಮಸ್ಯ ಕಾಸ್ಪೃಹ, ಎಲ್ಲವನ್ನು ಹೊಂದಿದವನು. ಯಾವುದೋ ಲೌಕಿಕವಾದ ಫಲಕ್ಕೋಸ್ಕರವಾಗಿ ಮೋಹದಿಂದ ಹೆಂಡತಿಯನ್ನು ಅತಿಯಾಗಿ ಪ್ರೀತಿ ಮಾಡುವ ಪುರುಷನಂತೆ ಭಗವಂತ ಅಲ್ಲ. ಮತ್ತು ಲಕ್ಷ್ಮೀದೇವಿಯ ಸುಖಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಯನ್ನು ಪ್ರೀತಿ ಮಾಡ್ತಾನೆ. ಲಕ್ಷ್ಮೀದೇವಿಗೆ ತಾನು ಪ್ರೀತಿ ಮಾಡುವುದರಿಂದ ತುಂಬ ಸಂತೋಷವಾಗತ್ತೆ. ಆ ಲಕ್ಷ್ಮೀದೇವಿಗೆ ಸಂತೋಷವಾಗಲಿ ಅಂಥೇಳಿ ತಾನು ತುಂಬ ಪ್ರೀತಿ ಮಾಡ್ತಾನೆ. ಎಷ್ಟು ತುಂಬ, ಎಲ್ಲರಿಗಿಂತ ಅಧಿಕವಾಗಿ ಪ್ರೀತಿ ಮಾಡ್ತಾನೆ. ಕಾರಣ ಹೆಂಡತಿ ಅನ್ನೋ ವ್ಯಾಮೋಹ ಅಲ್ಲ, ಎಲ್ಲರಿಗಿಂತ ಹೆಚ್ಚು ಭಕ್ತಿ ಮಾಡ್ತಾಳಾದ್ದರಿಂದ ಅವಳ ಭಕ್ತಿ ಅಧಿಕವಾದದ್ದರಿಂದ ಭಕ್ತಿಗೆ ಅನುಗುಣವಾಗಿ ಎಲ್ಲರಿಗಿಂತ ಅತ್ಯಧಿಕವಾಗಿ ಭಗವಂತ ಲಕ್ಷ್ಮಿಯನ್ನು ಪ್ರೀತಿ ಮಾಡ್ತಾನೆ. ಗುಣಾತೀತನಾದವನು ಲಕ್ಷ್ಮೀ ಹೇಗೆ ಪ್ರಿಯಳೋ ಹಾಗೆ ಇವನು ಪ್ರಿಯನಾಗ್ತಾನೆ, ಅಷ್ಟೇ ಹೊರತು ಲಕ್ಷ್ಮಿಯಷ್ಟು ಪ್ರಿಯನಾಗ್ತಾನೆ ಅಂತ ತಪ್ಪು ತಿಳ್ಕೊಳ್ಬಾರ್ದು ಅನ್ನೋ ಎಚ್ಚರಿಕೆಯನ್ನು ಶಾಸ್ತ್ರಕಾರರು ನಮಗೆ ಕೊಡ್ತಾ ಇದ್ದಾರೆ. ಅನಂತರ ಈ ಅಧ್ಯಾಯದ ಕೊನೆಯ ಶ್ಲೋಕವನ್ನು ಹೇಳ್ತಾನೆ ಪರಮಾತ್ಮ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಬ್ರಹ್ಮಣಃ ಅಹಂ ಪ್ರತಿಷ್ಠಾ. ಬ್ರಹ್ಮ ಅಂದರೆ ಪ್ರಕೃತಿ ಅಭಿಮಾನಿನಿಯಾದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಗೆ ನಾನು ಪ್ರತಿಷ್ಠಾ ಅಂದರೆ ಆಧಾರ. ಅಹಂ ಬ್ರಹ್ಮಣಃ ಪ್ರತಿಷ್ಠಾ, ನಾನು ಆ ಬ್ರಹ್ಮಣಃ ಅಂದರೆ ಮಹಾಲಕ್ಷ್ಮಿಗೆ ಆಧಾರ. ಹಾಗೆ ಅಮೃತಸ್ಯ ಅವ್ಯಯಸ್ಯ ಚ, ಅವ್ಯಯ ಅಂದರೆ ನಾಶರಹಿತವಾದ, ಅಮೃತಸ್ಯ ಚ ಅಂದರೆ ಮುಕ್ತವರ್ಗಕ್ಕೂ ಮುಕ್ತರಾದವರಿಗೂ ಕೂಡ ನಾನು ಅತ್ಯಂತ ಆಧಾರ, ಪ್ರತಿಷ್ಠಾ. ಹಾಗೆ ಶಾಶ್ವತಸ್ಯ ಚ ಧರ್ಮಸ್ಯ, ಶಾಶ್ವತವಾದ ಅಂದರೆ ನಿಷ್ಕಾಮ ಧರ್ಮ, ಆ ನಿಷ್ಕಾಮ ಧರ್ಮಕ್ಕೂ ನಾನೇ ಆಧಾರ. ಹಾಗೆಯೇ ಸುಖಸ್ಯ ಏಕಾಂತಿಕಸ್ಯ ಚ, ಏಕಾಂತಿಕ ಸುಖ ಅಂತಂದರೆ ಇದಕ್ಕಿಂತ ಇದು ಅಧಿಕವಾದ ಸುಖ, ಇದಕ್ಕಿಂತ ಇದು ಅಧಿಕವಾದ ಸುಖ ಅಂತ ಪರಿಗಣನೆ ಮಾಡ್ತಾ ಮಾಡ್ತಾ ಕೊನೆಗೆ ಮೋಕ್ಷ ಸುಖ, ಅದಕ್ಕಿಂತ ಅಧಿಕವಾದದ್ದು ಅಂತ ಇನ್ನೊಂದಿಲ್ಲ. ಇಂತಹ ಎಲ್ಲಕ್ಕಿಂತಲೂ ಕೂಡ ಅತ್ಯಧಿಕವಾದ ಸುಖ ಅಂದರೆ ಮೋಕ್ಷ ಸುಖ. ಯಾಕೆಂದರೆ ಬೇರೆ ಎಲ್ಲ ಸುಖವು ದುಃಖದಿಂದ ಕೂಡಿದೆ. ಸುಖವನ್ನು ಪಡೆಯುವಾಗ ದುಃಖ, ಸುಖವನ್ನು ಕಳ್ಕೊಂಡಾಗ ದುಃಖ, ಸುಖ ಇದ್ದಾಗ ಅದನ್ನು ಉಳಿಸಿಕೊಳ್ಳೋ ದುಃಖ. ಹೀಗೆ ದುಃಖದ ಕಲಬೆರಕೆ ಇರುವ ಸುಖವೇ ಎಲ್ಲ ಸುಖಗಳು ಕೂಡ. ಆದರೆ ಆ ಮೋಕ್ಷ ಸುಖ ದುಃಖದ ಕಲಬೆರಕೆ ಇಲ್ಲದ ಅತ್ಯಂತ ಶುದ್ಧವಾದ ಸುಖ ಅದು. ಹಾಗಾಗಿ ಏಕಾಂತಿಕಸ್ಯ ಅಂದರೆ ಇದಕ್ಕಿಂತಲೂ ಇದು ಅಧಿಕ ಸುಖ, ಇದಕ್ಕಿಂತಲೂ ಅದು ಅಧಿಕ ಸುಖ ಅನ್ನುವ ಪರಿಗಣನೆ ಮಾಡಿದಾಗ ಯಾವುದೊಂದೇ ಕೊನೆಯಲ್ಲಿ ಉಳಿಯುತ್ತೋ ಅಂತಹ ದುಃಖದ ಕಲಬೆರಕೆ ಇಲ್ಲದೆ ಇರತಕ್ಕ ಮೋಕ್ಷ ಸುಖ, ಅದಕ್ಕೂ ನಾನೇ ಆಧಾರ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಲಕ್ಷ್ಮಿಯನ್ನು ಹೊಂದುತ್ತಾನೆ ಅಂತ ಹೇಳಿದರಲ್ಲ, ಗುಣಾತೀತನಾದವನು ನಿನ್ನನ್ನು ಹೊಂದಬೇಕು ಅಂತ ಹೇಳಬೇಕಲ್ಲ. ಅಂದರೆ ಅದಕ್ಕೆ ಬ್ರಹ್ಮಣೋ ಹಿ ಪ್ರತಿಷ್ಠಾ, ಲಕ್ಷ್ಮೀದೇವಿಗೂ ನಾನೇ ಆಧಾರ. ಲಕ್ಷ್ಮಿಯನ್ನು ಪಡೆದರೆ ಅವನು ನನ್ನನ್ನು ಪಡೆದಂತೆಯೇ ಆಗುತ್ತೆ. ಯಾಕಂದರೆ ನನ್ನಲ್ಲೇ ಲಕ್ಷ್ಮಿ ಇರೋದು, ಅವಳಿಗೆ ಆಧಾರ ನಾನೇ. ಆ ಲಕ್ಷ್ಮಿಯನ್ನು ಪಡೆದು ಅವಳ ಅನುಗ್ರಹದಿಂದ ನನ್ನನ್ನು ಪಡೀತಾನೆ. ಹಾಗೆಯೇ ಮುಕ್ತರಾದವರಿಗೂ ಕೂಡ ನಾನೇ ಆಧಾರ. ಆದರೆ ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣನ ಗೀತೆಯ ಮಾತನ್ನೇ ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ. ಮುಕ್ತಾನಾಂ ಪರಮಾಗತಿ, ಮುಕ್ತರಾದವರಿಗೆಲ್ಲ ಪರಮ ಆಸರೆ, ಉತ್ತಮವಾದ ಆಸರೆ ಭಗವಂತ. ಅದರಿಂದ ಅವ್ಯಯಸ್ಯ ನಾಶವಿಲ್ಲದೆ ಇರತಕ್ಕ ಅಮೃತಸ್ಯ ಅಂದರೆ ಮುಕ್ತರಾದವರು ಯಾರಿದ್ದಾರೆ ಅವರಿಗೂ ನಾನೇ ಆಧಾರ.
ಹಾಗೆ ಶಾಶ್ವತಸ್ಯ ಚ ಧರ್ಮಸ್ಯ, ಶಾಶ್ವತವಾದ ಧರ್ಮ ಅಂತಂದರೆ ನಿಷ್ಕಾಮ ಧರ್ಮ, ಅದು ಶಾಶ್ವತವಾದ ಧರ್ಮ. ಆ ನಿಷ್ಕಾಮ ಧರ್ಮಕ್ಕೂ ನಾನೇ ಆಧಾರ. ಹಾಗೆಯೇ ಏಕಾಂತಿಕಸ್ಯ ಸುಖಸ್ಯ ಅಂದರೆ ಐಕಾಂತಿಕಸ್ಯ ಸುಖಸ್ಯ ಅಂದರೆ ಕೊನೆಯ ಇದಕ್ಕಿಂತ ಇದು ಅಂತ ಪರಿಗಣನೆ ಮಾಡಿದಾಗ ಯಾವುದು ಅತ್ಯಂತ ಕೊನೆಯ ಸುಖವೋ ಆ ಸುಖ ಅಂದರೆ ಮೋಕ್ಷ ಸುಖ. ಉಳಿದ ಎಲ್ಲ ಸುಖಗಳು ಕೂಡ ದುಃಖದಿಂದ ಮಿಶ್ರಣವಾದದ್ದು. ಆದರೆ ಆ ಮೋಕ್ಷ ಸುಖ ದುಃಖ ಇಲ್ಲದೇ ಇರತಕ್ಕ, ದುಃಖದ ಸಂಪರ್ಕವೇ ಇಲ್ಲದೇ ಇರತಕ್ಕ ಸುಖ. ಆದ್ದರಿಂದ ಅದು ಏಕಾಂತಿಕ ಸುಖ ಅಂತಾರೆ. ಅಂತಹ ಮೋಕ್ಷ ಸುಖಕ್ಕೂ ನಾನೇ ಆಧಾರ. ಆದ್ದರಿಂದ ಮೋಕ್ಷ ಸುಖವನ್ನು ಬಯಸುವವನು ಗುಣತ್ರಯದ ಬಂಧನವನ್ನು ಮೀರಬೇಕು. ಗುಣತ್ರಯದ ಬಂಧನವನ್ನು ಮೀರಬೇಕಾಗಿದ್ದರೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು. ಆ ಗುಣತ್ರಯದ ಬಂಧನವನ್ನು ಮೀರಿ ಯಾರು ನನ್ನಲ್ಲಿ ನಿತ್ಯವಾದ ಭಕ್ತಿ ಮಾಡ್ತಾರೆ ಅವರಿಗೆ ನಾನು ಅನುಗ್ರಹ ಮಾಡಿ ಗುಣತ್ರಯದ ಬಂಧನವನ್ನು ಕಳಚ್ತೇನೆ. ಗುಣತ್ರಯದ ಬಂಧನವನ್ನು ಕಳಚಿಕೊಂಡು ಆ ಗುಣತ್ರಯಗಳಿಗೆ ನಿಯಾಮಕಳಾದ ಶ್ರೀಭೂದುರ್ಗಾದೇವಿಯರ ಅನುಗ್ರಹವನ್ನು ಪಡೆದು ಅವರ ಮೂಲ ರೂಪವಾದ ಮಹಾಲಕ್ಷ್ಮಿಯನ್ನು ಸೇರ್ತಾರೆ. ಮಹಾಲಕ್ಷ್ಮಿ ನನ್ನಲ್ಲೇ ಇರೋದರಿಂದ ಮಹಾಲಕ್ಷ್ಮಿಯನ್ನು ಹೊಂದಿ ಅವಳ ಅನುಗ್ರಹದಿಂದ ನನ್ನನ್ನು ಸೇರ್ತಾರೆ. ನಾನು ಮೋಕ್ಷ ಕೊಡುವವನು. ಆದ್ದರಿಂದ ಪುರುಷಾರ್ಥಗಳಲ್ಲಿ ಉತ್ತಮವಾದ ಪುರುಷಾರ್ಥ ಮೋಕ್ಷ. ಧರ್ಮಾರ್ಥ ಕಾಮಗಳೆಲ್ಲ ಅನಿತ್ಯ, ಮೋಕ್ಷ ನಿತ್ಯ. ನಿತ್ಯವಾದ ಸರ್ವೋತ್ತಮ ಪುರುಷಾರ್ಥವಾದ ಮೋಕ್ಷ ಸುಖಕ್ಕೆ ನಾನೇ ಆಧಾರ. ಆದ್ದರಿಂದ ಸರ್ವೋತ್ತಮನಾದ ಭಗವಂತನಿಂದಲೇ ಸರ್ವೋತ್ತಮವಾದ ಮೋಕ್ಷ ಸುಖ ಪ್ರಾಪ್ತಿ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಅದಕ್ಕೆ ಸಾಧನವಾದ ನಿಷ್ಕಾಮ ಧರ್ಮ, ಅದಕ್ಕೂ ಅವನೇ ಆಧಾರ. ಅದರಿಂದ ಪಡೆಯಬೇಕಾದ ಶಾಶ್ವತವಾದ ಮೋಕ್ಷ ಸುಖ, ಅದಕ್ಕೂ ಅದೇ ಆಧಾರ. ಗುಣತ್ರಯದ ಬಂಧನವನ್ನು ಕಳಿಸ್ಕೊಳ್ಬೇಕಾಗಿದ್ದರೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು. ಆ ಮಹಾಲಕ್ಷ್ಮಿಗೂ ನಾನೇ ಆಧಾರ. ಒಟ್ಟು ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಸಂಸಾರದಲ್ಲಿ ಗುಣತ್ರಯಗಳ ಬಂಧನಕ್ಕೆ ಒಳಪಡಿಸುವವನು ನಾನು. ನನ್ನಲ್ಲಿ ಭಕ್ತಿ ಮಾಡಿದವರನ್ನು ಆ ಗುಣತ್ರಯದ ಬಂಧನದಿಂದ ಕಳಚಿ ನನ್ನಲ್ಲಿ ಸೇರಿಸಿಕೊಳ್ಳುವವನು ನಾನೇ ಎಂಬುದಾಗಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ 14ನೇ ಅಧ್ಯಾಯಕ್ಕೆ ಪ್ರಕೃತಿ ಗುಣತ್ರಯ ವಿಭಾಗ ಯೋಗೋ ನಾಮ 14ೋಧ್ಯಾಯ. ಪ್ರಕೃತಿ ಅಧೀನವಾದ ಗುಣತ್ರಯ, ಅದರಿಂದ ವಿಭಾಗ, ಅದೇ ಯೋಗ. ಅದನ್ನು ಈ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೆ ಪ್ರಕೃತಿ ಗುಣತ್ರಯ ವಿಭಾಗ ಯೋಗೋ ನಾಮ 14ೋಧ್ಯಾಯ ಎಂಬುದಾಗಿ 14ನೇ ಅಧ್ಯಾಯವನ್ನು ವೇದವ್ಯಾಸರು ಇಲ್ಲಿ ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಹೀಗೆ ಭಗವದ್ಗೀತೆಯ 14ನೇ ಅಧ್ಯಾಯದ ಶ್ರವಣವನ್ನು ಮಾಡಿ ಕೃತಾರ್ಥರಾಗಿದ್ದೇವೆ. ಇನ್ನು ಮುಂದೆ ಇಡೀ ಭಗವದ್ಗೀತೆಯ ಸಾರ, ಸಕಲ ಶಾಸ್ತ್ರಗಳ ಸಾರ ಎಂಬುದಾಗಿಯೇ ಪ್ರಸಿದ್ಧವಾದ ಭಗವದ್ಗೀತೆಯ 15ನೇ ಅಧ್ಯಾಯದ ಚಿಂತನೆಯನ್ನು ಮುಂದಿನ ಪ್ರವಚನಕಾರರು ನಡೆಸಿಕೊಡ್ತಾರೆ. ಈ 14ನೇ ಅಧ್ಯಾಯದ ಪ್ರವಚನವನ್ನು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಭೂ ಸಮೇತ ಶ್ರೀನಿವಾಸನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಭಕ್ತಿ ಜ್ಞಾನ ವೈರಾಗ್ಯಗಳಿಗೊಳಗಾಗಿ ನಾವು ಭಗವಂತನ ಒಂದು ಸೇವೆಯನ್ನು ಮಾಡಬೇಕು. ಈಗ ನಾವೆಲ್ಲರೂ ಕೂಡ ಆ ಭಗವಂತನ ಅನುಗ್ರಹಕ್ಕೋಸ್ಕರ ನಿತ್ಯ ಪಾರಾಯಣದ ಭಾಗವಾಗಿರುವಂತಹ ಈ ಗೀತಾಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ 14ೋಧ್ಯಾಯಃ. ಶ್ರೀಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ
मम योनिर्महद्ब्रह्म मम योनिर्महद्ब्रह्म तस्मिन् गर्भं दधाम्यहम् तस्मिन् गर्भं ददाम्यहम् सम्भवः सर्वभूतानां सम्भवः सर्वभूतानां ततो भवति भारत ततो भवति भारत सर्वयोनिषु कौन्तेय सर्वयोनिषु कौन्तेय मूर्तयः सम्भवन्ति याः मूर्तयः सम्भवन्ति याः तासां ब्रह्म महद्योनिः तासां ब्रह्म महद्योनिः अहं बीजप्रदः पिता अहं बीजप्रदः पिता सत्त्वं रजस्तम इति सत्त्वं रजस्तम इति गुणाः प्रकृतिसम्भवाः गुणाः प्रकृतिसम्भवाः निबध्नन्ति महाबाहो निबध्नन्ति महाबाहो देहे देहिनमव्ययम् देहे देहिनमव्ययम् तत्र सत्त्वं निर्मलत्वात् तत्र सत्त्वं निर्मलत्वात् प्रकाशकमनामयम् प्रकाशकमनामयम् सुखसङ्गेन बध्नाति सुखसङ्गेन बध्नाति ज्ञानसङ्गेन च नघ ज्ञानसङ्गेन च नघ रजोरागात्मकं विद्धि रजो रागात्मकं विद्धि तृष्णासङ्गसमुद्भवम् तृष्णासङ्गसमुद्भवम् तन्निबध्नाति कौन्तेय तन्निबध्नाति कौन्तेय कर्मसङ्गेन देहिनम् कर्मसङ्गेन देहिनम् तमस्त्वज्ञानजं विद्धि तमस्सज्ञानजं विद्धि मोहनं सर्वदेहिनां मोहनं सर्वदेहिनां प्रमादालस्य निद्राभिः प्रमादालस्य निद्राभिः तन्निबध्नाति भारत तन्निबध्नाति भारत सत्त्वं सुखे सञ्जयति सत्त्वं सुखे सञ्जयति रजः कर्मणि भारत रजः कर्मणि भारत ज्ञानमावृत्य तु तमः ज्ञानमावृत्य तु तमः प्रमादे सञ्जयत्युत प्रमादे सञ्जयत्युत रजस्तमश्चाभिभूय रजस्तमश्चाभिभूय सत्त्वं भवति भारत सत्त्वं भवति भारत रजःसत्त्वं तमश्चैव रजसत्त्वं तमश्चैव तमःसत्त्वं रजस्तथा तमःसत्त्वं रजस्तथा सर्वद्वारेषु देहेऽस्मिन् सर्वद्वारेषु देहेऽस्मिन् प्रकाश उपजायते प्रकाश उपजायते ज्ञानं यदा तदा विद्यात् ज्ञानं यदा तदा विद्यात् विवृद्धं सत्त्वमित्युत विवृद्धं सत्त्वमित्युत लोभः प्रवृत्तिरारम्भः लोभः प्रवृत्तिरारम्भः कर्मणामशमस्पृहा कर्मणामशमस्पृहा रजस्येतानि जायन्ते रजस्येतानि जायन्ते विवृद्धे भरतर्षभ विवृद्धे भरतर्षभ अप्रकाशो प्रवृत्तिश्च अप्रकाशो प्रवृत्तिश्च प्रमादो मोह एव च प्रमादो मोह एव च तमस्येतानि जायन्ते तमस्येतानि जायन्ते विवृद्धे कुरु नन्दन विवृद्धे कुरु नन्दन यदा सत्त्वे प्रवृद्धे तु यदा सत्त्वे प्रबुद्धे तु प्रलयं याति देहभृत् प्रलयं याति देहभृत् तदोत्तमविदां लोकान् तदोत्तमविदां लोकान् अमलान् प्रतिपद्यते अमलान् प्रतिपद्यते रजसि प्रलयं गत्वा रजसि प्रलयं गत्वा कर्मसङ्गिषु जायते कर्मसङ्गिषु जायते तथा प्रलीनस्तमसि तथा प्रलीनस्तमसि मूढयोनिषु जायते मूढयोनिषु जायते कर्मणः सुकृतस्याहुः कर्मणः सुकृतस्याहुः सात्विकं निर्मलं फलम् सात्विकं निर्मलं फलम् रजसस्तु फलं दुःखम् रजसस्तु फलं दुःखम् अज्ञानं तमसः फलम् अज्ञानं तमसः फलम् सत्त्वात् सञ्जायते ज्ञानम् सत्त्वात् सञ्जायते ज्ञानम्
रजसो लोभ एव च रजसो लोभ एव च प्रमादमोहौ तमसो प्रमादमोहो तमसो भवतो ज्ञानमेव च भवतो ज्ञानमेव च ऊर्ध्वं गच्छन्ति सत्त्वस्थाः ऊर्ध्वं गच्छन्ति सत्त्वस्थाः मध्ये तिष्ठन्ति राजसाः मध्ये तिष्ठन्ति राजसाः जघन्यगुणवृत्तिस्थाः जगन्यगुणवृत्तिस्याः अधो गच्छन्ति तामसाः अधो गच्छन्ति तामसाः नान्यं गुणेभ्यः कर्तारम् नान्यं गुणेभ्यः कर्तारम् यदा द्रष्टानुपश्यति यदा दृष्ट्यानुपश्यति गुणेभ्यश्च परं वेत्ति गुणेभ्यश्च परं वेति मद्भावं सोऽधिगच्छति मद्भावं सोऽधिगच्छति गुणानेतानतीत्यत्रीन् गुणानेतानतीत्यत्रीन् देही देहसमुद्भवान् देहि देहसमुद्भवान् जन्म मृत्युजरा दुःखैः जन्म मृत्युजरा दुःखैः विमुक्तो मृतमश्नुते विमुक्तो मृतमुच्यते अर्जुन उवाच अर्जुन उवाच कैर्लिङ्गैस्त्रीन् गुणानेतान् त्रैलिङ्गैः श्रीगुणानेता अतीतो भवति प्रभो अतीतो भवति प्रभो हिमाचारः कथं चैतान् हिमाचारकथांशैतान् त्रीन् गुणानतिवर्तते त्रीन् गुणान् निवर्तते श्रीभगवानुवाच श्रीभगवानुवाच प्रकाशं च प्रवृत्तिं च प्रकाशं च प्रवृत्तिं च मोहमेव च पाण्डव मोहमेव च पाण्डव न द्वेष्टि सम्प्रवृत्तानि न द्वेषि सम्प्रवृत्तानि न निवृत्तानि काङ्क्षति न निवृत्तानि काङ्क्षति उदासीनवदासीनो उदासीनवदासीनो गुणैर्यो न विचाल्यते गुणयो न विचाल्यते गुणावर्तन्त इत्येवं गुणावर्त्यन्त इत्येवं योऽवतिष्ठति नेङ्गते योऽवतिष्ठति नेङ्गते समदुःखसुखस्वस्थः समदुःखसुखस्वस्थः समलोष्टाश्मकाञ्चनः समलोष्टाश्मकाञ्चनः तुल्यप्रिया प्रियो धीरः तुल्यप्रिया प्रियो धीरः तुल्यनिन्दात्मसंस्तुतिः तुल्यनिन्दात्मसंस्तुतिः मानापमानयोस्तुल्यः मानापमानयोस्तुल्यः तुल्यो मित्रारिपक्षयोः तुल्यो मित्रारिपक्षयोः सर्वारम्भपरित्यागी सर्वारम्भपरित्यागी गुणातीतः स उच्यते गुणातीतः स उच्यते मां च यो व्यभिचारेण मां च यो व्यभिचारेण भक्तियोगेन सेवते भक्तियोगेन सेवते सगुणान् समतीत्यैतान् सगुणान् समतीत्यैतान् ब्रह्मभूयाय कल्पते ब्रह्मभूयाय कल्पते ब्रह्मणो हि प्रतिष्ठाहम् ब्रह्मणो हि प्रतिष्ठाहम् अमृतस्याव्ययस्य च अमृतस्याव्ययस्य च शाश्वतस्य च धर्मस्य शाश्वतस्य च धर्मस्य सुखस्यैकान्तिकस्य च सुखस्यैकान्तिकस्य च इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे गुणत्रयविभागयोगो नाम गुणत्रयविभागयोगो नाम चतुर्दशोऽध्यायः चतुर्दशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ಧ್ರುವಾನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ಈಗ ಕ್ಷಮಾ ಪ್ರಾರ್ಥನೆ. ತಮ್ಮೆಲ್ಲರೂ ಕೂಡ
ಕ್ಷಮಾ ಪ್ರಾರ್ಥನೆಯ ಅರ್ಥವು ತಿಳಿದಿದೆ ಅಂತ ಅಂದ್ಕೊಳ್ತೇನೆ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಎಲ್ಲರೂ ಕೂಡ ಕಣ್ಗಳು ಮುಚ್ಚಿ ಆ ಭಗವಂತನನ್ನು ಧ್ಯಾನಿಸಿ, ನಮ್ಮದೆಂಥದ್ದು ಇಲ್ಲ, ಈ ಜೀವ ತೃಣಪ್ರಾಯ ಅಂತ ಒಂದು ಆ ಭಾವನೆ ಇರಬೇಕು ಯಾವತ್ತು. ಅಷ್ಟೇ ಬಿಟ್ಟು ಎಂದಿನ ತನಕ ಅಹಂಕಾರಯುಕ್ತರಾಗಿರ್ತೀವೋ ನಾವು ಓದಿದ ಪಾರಾಯಣಕ್ಕೆ ಫಲಿತವೂ ಕೂಡ ಸಿಗಲ್ಲಂತೆ. ಹಾಗಾಗಿ ಆ ಅಹಂಕಾರವನ್ನು ದೂರ ಮಾಡಿ ನಮ್ಮದೇನೂ ಇಲ್ಲ, ಎಲ್ಲವೂ ಕೂಡ ಭಗವಂತನಾದ ಆ ಭಗವಂತನಿಂದಲೇ ನಾವೆಲ್ಲರೂ ಕೂಡ ಪಾರಾಯಣವನ್ನು ಕೂಡ ಮಾಡಿದ್ದೀವಿ ಇವತ್ತು ಅಂತ ಒಂದು ಭಾವನೆಯಿಂದ ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹಾಗೆ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಸಂಚಿಕೆಯ ಕೊನೆಯ ಭಾಗದಲ್ಲಿ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆ ಮಂಗಳಾಶಾಸನದಿಂದ ಮುಕ್ತಾಯಗೊಳಿಸೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಆ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಶ್ರೀಯಃಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.